ಶ್ರೀರಾಮನು ತತ್ಕ್ಷಣವೇ ಅದನ್ನು ಗಮನಿಸಿ, ನಮ್ಮ ಕಪಿವೀರರನ್ನು ಯಾರೂ ನಿರ್ಬಂಧಪಡಿಸದಿರಲಿ ಎಂದು ಆಜ್ಞೆ ಮಾಡಿದನು. ರಕ್ಕಸರ ಮೇಲಾಟವು ಕೂಡಲೇ ನಿಲ್ಲಿಸಲ್ಪಟ್ಟಿತು. ವಿಭೀಷಣನಿಗೆ ಅಯ್ಯೋ ಎನಿಸಿತು. ವಾನರರು ಮತ್ತಷ್ಟು ಉಬ್ಬಿದರು, ಆದರೆ ರಕ್ಕಸರ ಮೇಲೆ ಕೈ ಮಾಡಲಿಲ್ಲ. ಅಷ್ಟರಲ್ಲಿ ಈ ಗದ್ದಲವೆಲ್ಲವನ್ನೂ ಕೇಳಿ ತೆರೆಯನ್ನು ಸರಿಸಿ ಸೀತಾದೇವಿಯು ನೋಡಿ ಪಾಲಕಿಯಿಂದ ನೆಗೆದು ಇಳಿದುಕೊಂಡಳು. ಕಪಿಗಳು ತಾವು ತಮ್ಮಷ್ಟಕ್ಕೆ 2 ಸಾಲಾಗಿ ನಿಂತು ಸೀತಾದೇವಿಗೆ ದಾರಿಯನ್ನು ಕಲ್ಪಿಸಿಕೊಟ್ಟರು. ಎಲ್ಲರಿಗೂ ಆಕೆಯನ್ನು ಒಮ್ಮೆಲೇ ನೋಡುವ ಅವಕಾಶವಾದುದಕ್ಕಾಗಿ ಅವರೆಲ್ಲರೂ ಹಿಗ್ಗಿದರು. ಸೀತೆಯು ಅವರೆಲ್ಲರೂ ನೋಡುತ್ತಿದ್ದಂತೆಯೇ ಕಾಲ್ನಡಿಗೆಯಲ್ಲಿಯೇ ಮುಂದೆ ಬರತೊಡಗಿದಳು. ವಿಭೀಷಣನು ಸರಮೆಯು ಓಡಿಬಂದು ಅವಳನ್ನೇ ಅನುಸರಿಸತೊಡಗಿದರು. ಅದನ್ನು ನೋಡಿದ ಸುಗ್ರೀವ ಭಟರು ಹಾಗಾಗಬೇಕು ಎನ್ನುವಂತೆ ತಲೆಯನ್ನಾಡಿಸಿ ಹೇಗಾಯಿತು ಎಂಬಂತೆ ಹುಬ್ಬನ್ನು ಕುಣಿಸತೊಡಗಿದರು. ಎಲ್ಲವನ್ನೂ ಶ್ರೀರಾಮನ ಹಿಂದೆಯೇ ನೋಡುತ್ತಿದ್ದ ಆಂಜನೇಯನಿಗೆ ಅಯ್ಯೋ ನಮ್ಮವರ ಕಪಿಬುದ್ಧಿಯೇ ಎಂದು ವ್ಯಸನವಾಯಿತು. ಮತ್ತೆ ಯಾರೂ ಏನನ್ನೂ ಹೇಳಲಿಲ್ಲ, ಮಾಡಲಿಲ್ಲ. ಸೀತೆಯು ನಡೆನಡೆದೇ ಮುಂದೆ ಬರತೊಡಗಿದಳು. ಯಾವ ಸದ್ದು ಗದ್ದಲವೂ ಇಲ್ಲದೆ ಮುಂದೇನು ಎಂದು ತವಕಿಸುತ್ತಾ ನಿಂತವರು ನಿಂತಲ್ಲೇ ಸ್ತಬ್ಧವಾಗಿ ನಿಂತು ನೋಡುತ್ತಿದ್ದರು. ಅನೇಕರ ಮನಸ್ಸಿನಲ್ಲಿ ಈ ಕ್ಷಣವೇ ಶ್ರೀರಾಮನು ಎದ್ದು ನಡೆದೋಡಿ ತನ್ನ ಧರ್ಮಪತ್ನಿಯನ್ನು ಹಿಡಿದಾಧರಿಸಿ ತೊಳಕಿಸಿಕೊಳ್ಳುತ್ತಾನೆ. ಸೀತಾರಾಮರ ಆ ಮಿಲನವು ಕಣ್ಣಿಗೆ ಹಬ್ಬವಾಗಿ ಪರಿಣಮಿಸುತ್ತದೆ. ಅದಷ್ಟನ್ನು ನೋಡಿಬಿಟ್ಟರೆ ಸಾಕು ಎನಿಸುತ್ತಿತ್ತು. ಇನ್ನನೇಕರು ಸೀತೆಯು ಬಂದು ಶ್ರೀರಾಮನ ಪಾದಗಳಿಗೆ ಇನ್ನೇನು ಈಗಲೇ ವಂದಿಸತಕ್ಕವಳು, ಆಮೇಲೆ ಅವಳನ್ನೆತ್ತಿ ಆದರಿಸಬಹುದು ಎಂದು ಎನಿಸಿದ್ದರು. ಪತಿಯನ್ನು ನೋಡದೆ ಪತಿಯನ್ನು ನೋಡದೆ ಪತ್ನಿಯು ಬಹುದಿವಸಗಳಿಂದ ವ್ಯಥಿಸುತ್ತಿದ್ದವರು ಒಬ್ಬರನ್ನೊಬ್ಬರು ನೋಡಿದಾಕ್ಷಣವೇ ಮೈಮರೆತು ವರ್ತಿಸದಿರಲಾರರು ಎಂದು ಮತ್ತನೇಕರು ನಿರ್ಣಯಿಸಿಕೊಂಡೇ ಇದ್ದರು. ಕಪಿರಾಜನಾದ ಸುಗ್ರೀವನಂತೂ ತನ್ನ ಅಂದಿನ ಸ್ಥಿತಿಯನ್ನೇ ಹೋಲಿಸಿಕೊಂಡು ಅದನ್ನೇ ನಿರೀಕ್ಷಿಸುತ್ತಿದ್ದನು. ಲಕ್ಷ್ಮಣನ ಮನಸ್ಸಿನಲ್ಲಿ ಅಂದಿನ ಆ ಭರತಾಗಮನವೇ ಮರುಕಳಿಸಿದಂತಿತ್ತು. ಕೆಲವೇ ದಿವಸಗಳ ಹಿಂದೆ ಮುದ್ರೆಯುಂಗರವನ್ನೂ ಚೂಡಾಮಣಿಯನ್ನೂ ಅತ್ತಿತ್ತ ಸಾಗಿಸಿಕೊಟ್ಟು ಅದೇ ಒಂದೊಂದೊಂದು ಹೊಂದುವಂತೆ ತನ್ನ ತನವನ್ನೆಲ್ಲ ಆ ಸೀತಾರಾಮರ ಹೊಂದಿಕೆಯಲ್ಲಿಯೇ ಮುಗಿದು ಹೋಗಲಿ, ಅವರಿಬ್ಬರೂ ಮತ್ತೆ ಒಂದಾಗಿ ಸೇರುವ ಸೌಭಾಗ್ಯವನ್ನು ಈ 2 ಕಣ್ಣುಗಳಿಂದಲೇ ಕಂಡರೆ ಸಾಲದೆಂದು ಹನುಮಂತನು ತನ್ನ ಬಗೆಗಣ್ಣನ್ನರಳಿಸಿಯೇ ನಿರೀಕ್ಷಿಸುತ್ತಿದ್ದನು. ಎಲ್ಲರೂ ಅವರವರ ಮನಃಪ್ರವೃತ್ತಿಗೆ ಸರಿಯಾಗಿ ಆಲೋಚಿಸಿಕೊಳ್ಳುವಷ್ಟರಲ್ಲಿ ಶ್ರೀರಾಮನನ್ನು ಸೀತೆಯನ್ನು ರಾಮನು ದೂರದಿಂದ ಒಮ್ಮೆ ನೋಡಿಕೊಂಡರು. ಕ್ಷಣಕಾಲ ಆ 4 ಕಣ್ಣುಗಳು ಒಂದಾಗಿ ನೆಟ್ಟು ಹೋದಂತೆ ಆ ಪತಿ ಪತ್ನಿಯರು ದೃಷ್ಟಿಸಿಕೊಂಡರು. ಸರ್ವರ ದೃಷ್ಟಿಯನ್ನು ತನ್ನೆಡೆಗೆ ಸೆಳೆದುಕೊಳ್ಳುವ ಆ ಸತಿಪತಿಯರ ದೃಷ್ಟಿಯು ಕುತೂಹಲಪೂರ್ಣವಾಗಿದ್ದಂತೆಯೇ ಅದಕ್ಕೆ ದೃಷ್ಟಿದೋಷವೇ ತಗಲಿದೆಂಬಂತೆ ತತ್ಕ್ಷಣವೇ ಶ್ರೀರಾಮನು ಅಭಿಮುಖಳಾಗಿಯೇ ನಡೆದು ಬರುವ ಸೀತೆಗೆ ಬೆನ್ನು ಹಾಕಿ ತಿರುಗಿ ಕುಳಿತುಕೊಂಡನು. ಎಲ್ಲರೂ ಇದೇನು ಎಂದು ಚಕಿತರಾಗುವಷ್ಟರಲ್ಲಿ ಜಾನಕಿಯು ಬಂದು ತನ್ನರಸನ ಬೆನ್ನ ಹಿಂದೆಯೇ ನಿಂತುಕೊಂಡಳು. ಶ್ರೀರಾಮನು ಮತ್ತೆ ಅಂಗುಲದಷ್ಟೂ ತಿರುಗದೆ ಮುಖವನ್ನು ಕೂಡ ತಿರುಗಿಸದೆ ಗಂಭೀರವಾಗಿ ದೂರದ ಗಿರಿಶಿಖರವನ್ನೇ ನೋಡುತ್ತಾ ನಿನ್ನ ಬಂಧನವನ್ನು ಪರಿಹಾರ ಮಾಡಿದ್ದೇನೆ. ಇಷ್ಟು ದಿನವೂ ದೇಶಾಂತರದಲ್ಲಿ ಆ ರಾವಣನ ನಿರ್ಬಂಧದಲ್ಲಿ ನೀನಿದ್ದೆಯಾದರೂ ಇನ್ನೂ ಹಾಗೇನಿಲ್ಲ, ನೀನು ಪೂರ್ಣ ಸ್ವತಂತ್ರಳು, ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಬಹುದು ಎಂದು ನುಡಿದು ಬಿಟ್ಟನು. ಎಲ್ಲ ಜನರಿಗೂ ಏನೋ ಆಗಿ ಹೋದಂತಾಯಿತು. ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಆಲೋಚಿಸಿದ್ದರು. ತಮ್ಮೆಣಿಕೆಯ ನೋಟವನ್ನೇ ತಾವು ನೋಡಿ ಸೀತಾರಾಮರ ಆ ಆನಂದದಲ್ಲಿ ಸಹಭಾಗಿಗಳಾಗಬೇಕೆಂದು ಉತ್ಸುಕರಾಗಿದ್ದರು. ಈ ಮಾತುಗಳನ್ನು ಕೇಳಿದೊಡನೆಯೇ ತಮ್ಮ ಕಿವಿಗಳನ್ನೇ ನಂಬಲಾರದಷ್ಟು ಆಶ್ಚರ್ಯಪಟ್ಟರು. ಇಂತಹ ಮಾತುಗಳು ಶ್ರೀರಾಮನ ಬಾಯಿಯಿಂದ ಬಂದಿವೆಯೇ, ಸೀತಾದೇವಿಯ ಕುರಿತಾಗಿಯೇ ಹೇಳಲ್ಪಟ್ಟಿವೆಯೇ ಎಂಬುದನ್ನು ಚೆನ್ನಾಗಿ ವಿಚಾರ ಮಾಡಿಕೊಳ್ಳಲು ಪ್ರಯತ್ನಿಸಿದನು. ಸೀತೆಯ ಕುರಿತೇ ಹೀಗೆ ಶ್ರೀರಾಮನಾಡಿದ್ದೆಂಬುದು ಸಂಪೂರ್ಣ ನಿಜವಾಗಿದ್ದಿತು. ಮತ್ತೆ ಯಾಕೆ ಹೀಗೆ? ಅಯ್ಯೋ, ಸೀತೆಯ ಗತಿಯೇನು? ಶ್ರೀರಾಮನ ಮನಸ್ಸು ಯಾಕೆ ಹೀಗಾಯಿತು? ಮೊದಲೇ ಹೀಗಿದ್ದಿದ್ದರೆ ಯುದ್ಧವಾದರೂ ಯಾಕೆ ಬೇಕಿತ್ತು ಎಂದು ಮುಂತಾದ ಭಾವನೆಗಳು ಒಂದರ ಅನಂತರ ಒಂದರಂತೆ ಎಲ್ಲರ ಹೃದಯದಲ್ಲಿಯೂ ಮೇಲಾಟವಾಡತೊಡಗಿದವು. ನಾನೆಲ್ಲಾದರೂ ತಪ್ಪಿದ್ದೇನೆ ಎಂದು ವಿಭೀಷಣನು ಕಳವಳಿಸಿದರೆ ದಯಾಮಯನಾದ ಶ್ರೀರಾಮನು ಯಾಕಿಷ್ಟು ನಿಷ್ಠುರನಾದನು
ಎಂದು ಸುಗ್ರೀವನು ಪರಿತಪಿಸಿದನು. ಹನುಮಂತನಿಗೆ ಛೇ ಅನ್ನಿಸಿತು. ಇನ್ನೇನು ಕಾದಿದೆಯೋ ಎಂದು ಲಕ್ಷ್ಮಣನೂ ಮರುಗತೊಡಗಿದನು. ಆದರೆ ಸೀತಾದೇವಿಯು ಏನನ್ನೂ ಆಡದೆ ನಿಟ್ಟುಸಿರಿನೊಂದಿಗೆ ಗಗನಾಂಗಣವನ್ನೊಮ್ಮೆ ನೋಡಿ ಕೈಮುಗಿದು, ಲಕ್ಷ್ಮಣ, ನನಗೊಂದು ಚಿತೆಯನ್ನು ಸಿದ್ಧ ಮಾಡಿಕೊಡಲಾರೆಯಾ ಎಂದು ಕೇಳಿಕೊಂಡಳು. ಲಕ್ಷ್ಮಣನಿಗೆ ನೆಲವೇ ಕುಸಿದು ಹೋಗುವಂತಾಯಿತು. ಅಣ್ಣನ ಮುಖವನ್ನೊಮ್ಮೆ ನೋಡಿದನು. ಅವನು ಒಪ್ಪಿಗೆಯನ್ನು ಸೂಚಿಸುವಂತೆ ತಲೆಯನ್ನಾಡಿಸಿ, ಅವಳ ಇಷ್ಟವೇ ನಡೆಯಲಿ ಎಂದು ಗುಡುಗಿದನು. ಸುಗ್ರೀವ, ವಿಭೀಷಣ, ಹನುಮ ಜಾಂಬವಾದಿಗರೆಲ್ಲ ಶ್ರೀರಾಮನಲ್ಲಿ ಪ್ರಾರ್ಥಿಸಿಕೊಳ್ಳೋಣ ಎಂಬಂತಾದರೂ ಮಾತಾಡುವ ಧೈರ್ಯವಿಲ್ಲದೆ ಯಾರೊಬ್ಬರೂ ಆ ಸಾಹಸವನ್ನು ಕೈಗೊಳ್ಳಲು ಮುಂದೆ ಬರಲಿಲ್ಲ. ಲಕ್ಷ್ಮಣನು ಸಹ ಯಾವ ಮಾತನ್ನೂ ಆಡಲಾರದಾದನು. ಸೀತೆಯು, ಲಕ್ಷ್ಮಣ, ನನಗೆ ಅಷ್ಟೊಂದು ಉಪಕಾರವನ್ನು ಮಾಡು ಎಂದು ಮತ್ತೊಮ್ಮೆ ಕೇಳಿಕೊಂಡಳು. ಅವನು ಅವನಣ್ಣನನ್ನು ದೀನತೆಯಿಂದಲೇ ನೋಡಿದರು. ಎಂದು ಶ್ರೀರಾಮನು ಲಕ್ಷ್ಮಣನನ್ನೇ ನೋಡಿದನು. ಆ ಗಂಡ ಹೆಂಡಿರ ಭಾವವೇನೋ ಯಾರು ಬಲ್ಲರು? ಅವರವರೇ ಅರಿತಿರಬೇಕು. ಅಂತೆಯೇ ಅವರು ವರ್ತಿಸುತ್ತಿರುವುದರಿಂದ ಅದನ್ನರಿತುಕೊಳ್ಳಲಾರದ ಲಕ್ಷ್ಮಣನು ನಿಟ್ಟುಸಿರನ್ನು ಸೂಸಿ ಹಾಗೆಯೇ ಚಿತೆಯೊಂದನ್ನು ಸಿದ್ಧಪಡಿಸಿದನು. ಇನ್ನಾದರೂ ಶ್ರೀರಾಮನು ಶಾಂತನಾಗಲಿ ಎಂದು ಎಲ್ಲರೂ ಮನಸ್ಸಿನಲ್ಲಿಯೇ ಪ್ರಾರ್ಥಿಸತೊಡಗಿದರು. ವಿ ಎನ್ ಭಾಗವತ್ ಹೊರಬಳ್ಳಿ.